ಓಕೆ, ಏನ್ ಹೇಳ್ತೀರಿ ನವೀನ್? ಒಂದ್ ಕಡೆ ಹೌದು, ಈಗಾಗಲೇ ಅವ್ರ ಓಪನಿಂಗ್ ಪೇರ್ ಇದೆಯಲ್ಲ, ಎಲ್ಲರಿಗೂ ಕೂಡ ಭಯ ಹುಟ್ಟಿಸುವಂತ ಪೇರ್ ಅದು. ಮೊನ್ನೆ ನಾವು ನೋಡಿದ್ವಲ್ಲ RR ವಿರುದ್ಧ ಯಾವ ರೀತಿಯಾಗಿ ಆಡಿದ್ರು, ಇಬ್ಬರೇ ಗೆಲುವನ್ನ ತಂದ್ಕೊಟ್ರು. ಇವತ್ತು ಕೂಡ ಅವ್ರು ಏನಾದ್ರೂ ಕಚ್ಕೊಂಡ್ರೆ RCB ಬಹಳ ಕಷ್ಟ. ಖಂಡಿತವಾಗ್ಲಿ, ಯಾಕಂದ್ರೆ ಇಬ್ರು ನೋಡಿದ್ರೆ ಅವ್ರ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ 700+ ರನ್ಸ್ ಹೊಡೆದಿದ್ದಾರೆ. 722 ನಮ್ಮ ಸಾಯಿ ಸುದರ್ಶನ್ ಮತ್ತೆ 701 ಗಿಲ್. ಸೊ ಹಂಗೇನೆ ನಮ್ಮ ವಿರಾಟ್ ಕೊಹ್ಲಿನೂ ಏನು ಕಡಿಮೆ ಇಲ್ಲ. ಒಂದು 2 ಮ್ಯಾಚ್ ಡಕ್ಔಟ್ ಆದ್ರು ಅಂತ ಬಿಟ್ರೆ ಇದೆಲ್ಲ ಮ್ಯಾಚಲ್ಲೂ ಚೆನ್ನಾಗಿ ಆಡಿದ್ದಾರೆ. ಆ ಮ್ಯಾಚ್ ಆಡಿರೋ ಮ್ಯಾಚ್ ಎಲ್ಲ ಗೆದ್ದಿದ್ದಾರೆ. ಬಟ್ ನಮ್ ಜೊತೆಗೆ ಕ್ವಾಲಿಫೈಯರ್ 1 ಅಲ್ಲಿ ಆಡೋವಾಗ್ಲೂ ಕೂಡ ಸಾಯಿ ಸುದರ್ಶನ್ ಬ್ಯಾಟ್ ಹೋಗಿ ಬೌನ್ಸ್ ಆಗಿ ಬೋಲ್ಡ್ ಆಯ್ತು. 2 ಸತಿ ಮಾಡ್ಕೊಂಡು ಸೇಮ್ ಮಿಸ್ಟೇಕ್ 2 ಸತಿ ಮಾಡಿ 2 ಸತಿ ಔಟ್ ಆಗಿದ್ದಾರೆ. ಸೊ ಅದೇನೆ ಮತ್ತೆ ಹ್ಯಾಟ್ರಿಕ್ ಮಾಡ್ಬಿಡ್ಲಿ ಅಂತ ನಾವು ಅನ್ಕೊಂತೀವಿ. ಬಟ್ ಇಂಡಿಯನ್ ಪ್ಲೇಯರ್ ಆಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಬಟ್ RCB ಫ್ಯಾನ್ ಮೊದಲು. ಸೊ ಈಗ RCB IPL ಆಡ್ತಿರೋದ್ರಿಂದ ನಾವು RCB ಸಪೋರ್ಟ್ ಮಾಡಬೇಕು. ಸೊ ಅದರಲ್ಲೇ ಹ್ಯಾಟ್ರಿಕ್ ಔಟ್ ಆಗಲಿ ಅಂತ ನಾನು ಆಶಿಸ್ತೀನಿ. ಅಲ್ಲ, ಏನು ಈಗ ಮೇಲ್ನೋಟಕ್ಕೆ ಏನ್ ಹೇಳ್ತೀರಿ? RCB ಸ್ಟ್ರಾಂಗ್ ಇದೆಯಾ, GT ಸ್ಟ್ರಾಂಗ್ ಇದೆಯಾ ನಿಮ್ ಪ್ರಕಾರ? ಇಲ್ಲ, ನೀವು ಅದು ಟೀಮ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಎರಡೂ ಟೀಮ್ ಬ್ಯಾಲೆನ್ಸ್ಡ್ ಆಗಿದೆ. ಅವ್ರ ಕಡೆನೂ ಬೌಲರ್ಸ್ ಮೈನ್ಲಿ ಸಿರಾಜ್ ಮತ್ತೆ ರಬಾಡ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಮೆಜಾರಿಟಿ ಆಫ್ ದ ಮ್ಯಾಚಸ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಪವರ್ ಪ್ಲೇಲಿ ಅವ್ರಿಬ್ಬರನ್ನೇ ಮಾಡಿಸ್ತಾರೆ. ಸೊ ರನ್ಸ್ ಕಡಿಮೆ ಕೊಡ್ತಾರೆ. ಆಮೇಲೆ ಡಾಟ್ ಬಾಲ್ಸ್ ಅಲ್ಲಿ ಅವರಿಬ್ಬರೇ ಇರೋದು ಟಾಪ್ ಅಲ್ಲಿ. ಸೊ ಅದಕ್ಕೆ ಅವರು ಪವರ್ ಪ್ಲೇಲಿ ಜಾಸ್ತಿ ರನ್ಸ್ ಹೋಗ್ಬಾರ್ದು ಅಂತ ಅವರಿಬ್ಬರ ಹತ್ರನೇ ಮಾಡಿಸ್ತಾರೆ. ಸೊ ಹಾಗೇನೆ ನಮ್ ಕಡೆ ನೋಡಿದ್ರೆ ನಮ್ ಕಡೆ ಭುವಿ ಇದಾರೆ, ಅವರು ಟಾಪ್ ವಿಕೆಟ್ ಟೇಕರ್. ಹಾಗೆ ಹೇಸಲ್ವುಡ್ ಇದ್ದಾರೆ. ಸೊ ಅವರಿಬ್ರು ಪವರ್ ಪ್ಲೇಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ಕೊಡ್ತಾ ಇದಾರೆ ನಮಗೆ. ಡಫಿ ಆಡೋ ಸಾಧ್ಯತೆ ಇದೆ. ಡಫಿನೂ ಹೌದು, ಏನು ಅವರು ಹಂಗೆ ಹೇಸಲ್ವುಡ್ ತರಾನೇ ಲೈನ್ ಅಂಡ್ ಲೆಂತ್ ಮೇಂಟೈನ್ ಮಾಡುವಂತ ಬೌಲರ್, ವಿಕೆಟ್ ಟೇಕರ್. ಹಾಗೇನೆ ನಮ್ ರಸಿಕ್ ಸಲಾಮ್ದಾರ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಇವತ್ತು ಇಂಜೂರ್ಡ್ ಏನೋ ಅಂತ ಸುದ್ದಿ ಬಂತು, ಬಟ್ ಗೊತ್ತಿಲ್ಲ. ಹಂಗ ಆಗದೆ ಇದ್ರೆ ಒಳ್ಳೇದು. ಹೌದಾ? ಇಲ್ಲ, ಆ ಇಂಜೂರ್ ಆಗಿದ್ರು ಕವರ್ ಮಾಡ್ಕೊಂಡು ಡೆಫಿನೆಟ್ ಆಗಿ ಬಂದು ಆಡ್ತಾರೆ. ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಫೈನಲ್ ಅಂಡ್ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ಫಾರ್ ಅವರ್ ಟೀಮ್. ಫಿಫ್ತ್ ಬೌಲರ್ ಪಾರ್ಟ್ನ ಅವರೇ ತುಂಬಾ ಚೆನ್ನಾಗಿ ಮಾಡ್ತಾ ಇರೋದು. ಹೌದು. ಸೊ ಡೆಫಿನೆಟ್ ಆಗಿ ಏನಾದ್ರು ಇದ್ರೂ ಒಂದ್ ದಿವಸ ಮುಂದಕ್ಕೆ ಹಾಕೊಂಡು ಬಂದು ಆಡ್ತಾರೆ. ಕರೆಕ್ಟ್ ಸರ್. ಈಗ ವಾಸುಕಿ ಸರ್, RCB ಅಂತ ಬಂದ್ರೆ ಆಲ್ಮೋಸ್ಟ್ ಒಂದು 8 ರಿಂದ 9 ಜನ ಆಡ್ತಾರೆ. ಭುವನೇಶ್ವರ್ ಕುಮಾರ್ ಅವ್ರಿಗೂ ಆಡ್ತಾರೆ. ಅದಕ್ಕೆ ನಾವು ಭುವನೇಶ್ವರ್ಗೆ ಯಾಕಪ್ಪ ಅಂತಂದ್ರೆ ಒಂದು ಮ್ಯಾಚ್ ಹೊಡೆದು ಗೆಲ್ಸಿದ್ರು, 6 ಹೊಡೆದು. ಸೊ ಹಂಗಾಗಿ ಹೇಳ್ತಾ ಇರೋದು. GT ಅಂತ ಬಂದಾಗ ಒಂದು ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಬಿಟ್ರೆ ಬಟ್ಲರ್, ಈ 3 ಜನ ಮಾತ್ರ. ಅದಾದ ನಂತರ ದಬ ಅಂತ ವಿಕೆಟ್ ಬಿದ್ದ್ಬಿಡ್ತವೆ. ಸೊ ಏನ್ ಹೇಳ್ತೀರಿ ಇದಕ್ಕೆ? ಖಂಡಿತ ಸರ್ ಹೇಳ್ದಂಗೆ ಟಾಪ್ ಆರ್ಡರ್, ಟಾಪ್ 3 ಜನ ಮೇನ್ ಅವ್ರದ್ರಲ್ಲಿ. ಅಂದ್ರೆ ಇವಾಗ ನಾವು ಕ್ವಾಲಿಫೈಯರ್ 1 ಅಲ್ಲಿ ಏನಾಯ್ತು, 250 ಚೇಸ್ ಮಾಡ್ಬೇಕಾಗಿತ್ತು ಅವರು. ಟಾಪ್ 3 ಜನ ಔಟ್ ಆದ್ರು. ಆಮೇಲೆ ಏನು ಮ್ಯಾಚೇ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಶೆಪರ್ಡ್ ಬೌಲಿಂಗ್ ಕೊಡದೆ ಹೋಗಿದ್ರೆ ಅವ್ರು 120 ದಾಟ್ತಾ ಇರ್ಲಿಲ್ಲ. ಶೆಪರ್ಡ್ ಕೊಟ್ಟಿದ್ರಿಂದ ಒಂದ್ ಸ್ವಲ್ಪ ಬೀಸಿದ್ರಿಂದ ಅಲ್ಲಿವರೆಗೂ ಹೋಯ್ತು. ಸೊ ಅದು ತೀರಾ ದೇ ಆರ್ ಲೈಕ್ ಸ್ಟಕ್ ದೇರ್. ಆದ್ರೂ ದೇ ಆರ್ ಚಾಂಪಿಯನ್ IPL ಸೈಡ್. ಅಂದ್ರೆ ವಾಷಿಂಗ್ಟನ್ ಸುಂದರ್ ಆಗ್ಲಿ, ಹೋಲ್ಡರ್ ಆಗ್ಲಿ, ಅಂತ ಸೀರೀಸ್ ಹೋಲ್ಡರ್ಗೆ ಅವರಾಗ್ಲಿ, ಟೆವಾಟಿ ಆಗ್ಲಿ, ಅವ್ರು ಎಲ್ಲಾರ್ಗು ಒಂಥರ ಒಂದು ಇತಿಹಾಸ ಸೃಷ್ಟಿ ಮಾಡೋಷ್ಟು ಕೆಪಾಸಿಟಿ ಇದೆ. ಆದರೂ ನಮ್ಗಿರೋ ಒಂದು RCBಗಿರೋ ಒಂದು ಬೌಲಿಂಗ್ ಹೇಗಿದೆ ಅಂತಂದ್ರೆ 5 ಜನ ಟಾಪ್ ಅಲ್ಲಿ ಮಾಡ್ತಾ ಇರೋ ಬೌಲರ್ಸ್. ಸೊ 3 ಜನ ಔಟ್ ಮಾಡಿಬಿಟ್ರೆ, ಫಸ್ಟ್ ಕ್ವಾಲಿಫೈಯರ್ 1 ಅಲ್ಲಿ ಆದಂಗೆ 3 ಜನ ಔಟ್ ಮಾಡಿಬಿಟ್ರೆ ಪ್ರಾಬಬ್ಲಿ ಸ್ವಲ್ಪ ಸುಲಭ ಆಗುತ್ತೆ. ಈಗ ಎರಡೂ ತಂಡಗಳ ಬಲಾಬಲ ಸ್ವಲ್ಪ ವಿವರಿಸಬಹುದಾ ಸರ್ ನೀವು? ಯಾಕೆಂತಂದ್ರೆ RCB ಮೇಲ್ನೋಟಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಾಣಿಸ್ತಾ ಇದೆ. GTಯ ಒಂದು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಓಕೆ ಸಖತ್ತಾಗಿ ಆಡ್ತಾ ಇದ್ದಾರೆ. ಬಟ್ ಮಿಡ್ಲ್ ಆರ್ಡರ್, ಡೌನ್ ದಿ ಆರ್ಡರ್ ಅಂತ ಬಂದಾಗ ಎಲ್ಲೊಂದ್ ಕಡೆ ತಡ್ಕಾಡ್ತಾರೆ ಅಂತ ಹೇಳಿ. ಬಟ್ ಏನ್ ಹೇಳ್ತೀರಿ ವಿಶ್ಲೇಷಣೆ? ಒಳ್ಳೆ ಪ್ರಶ್ನೆ ಸರ್. ಏನಂತಂದ್ರೆ RCB ಒಂದು ಮಟ್ಟಕ್ಕೆ ಇವಾಗ ಬ್ಯಾಟಿಂಗ್ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಆಡ್ತಾರೆ, ಮಿಡ್ಲ್ ಆರ್ಡರ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಬೌಲಿಂಗ್ ತುಂಬಾ ಚೆನ್ನಾಗಿದೆ, ಟಾಪ್ ಕ್ಲಾಸ್, ವರ್ಲ್ಡ್ ಕ್ಲಾಸ್ ಬೌಲಿಂಗ್, ಅಂತರ ಬೌಲಿಂಗ್ ಮಾತಾಡೋಂಗಿಲ್ಲ. ಸೊ ನೀವು ಅದನ್ನೇ ಇವ್ರು GTಗೆ ತಗೊಂಡ್ರೆ ಬ್ಯಾಟಿಂಗ್ ಬರೀ 3 ಜನ ಮೇನ್, ಆಮೇಲೆ ಏನಿಲ್ಲ. ಬೌಲಿಂಗ್ ನಲ್ಲಿ ರಬಾಡ, ಸಿರಾಜ್ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಹೋಲ್ಡರ್ ಬಂದ ಮೇಲೆ ಅವ್ರದ್ದು ಲಯ ಬದಲಾಯ್ತು. ಸೊ ಅಕಸ್ಮಾತ್ ರಾಶಿದ್ ಖಾನ್ ಹ್ಯಾಸ್ ಅ ಬ್ಯಾಡ್ ಗೇಮ್ ಅಂತ ಇಟ್ಕೊಳ್ಳಿ, 5th ಬೌಲರ್ ಹ್ಯಾಸ್ ಅ ಬ್ಯಾಡ್ ಗೇಮ್, ಅವ್ರದ್ದು ಪೂರ್ತಿ ಇದಾಗೋಗುತ್ತೆ. ನೀವು ತೀರಾ ಒಂದು ಆನ್ ಪೇಪರ್ ಯಾರಿಗಪ್ಪ ಕೊಡ್ಬೇಕು ಮ್ಯಾಚು ಅಂತಂದ್ರೆ ನೀವು RCBಗೆ ಕೊಡ್ಬೇಕು. ಯಾಕೆ ಅಂತಂದ್ರೆ ಸ್ಟ್ರೆಂತ್ಸ್ ಇದೆ ಡೆಫಿನೆಟ್ಲಿ. ಎಲ್ಲಿ ನಮ್ದು ಇದು ಅಂತಂದ್ರೆ ಒಂದು ಅಹಮದಾಬಾದ್ ಅಲ್ಲಿ ನಡೀತಾ ಇದೆ, ವೇರ್ ಇಟ್ ಇಸ್ ದೇರ್ ಹೋಮ್ ಗ್ರೌಂಡ್. ಓಕೆ, ಅಂಡ್ ಒಂದ್ಸಲ ಈಗಾಗಲೇ ಅದೇ ಪಿಚ್ ಮೇಲೆ ಗೆದ್ದಿದ್ದಾರೆ RCB ಮೇಲೆ.
ಆ್ಯಂಡ್ ಅವ್ರೊಂಥರ ಅವರು ಒಂದು ದೃಢವಾದ ಒಂದು ಇದರಿಂದ ಬರ್ತಾ ಇದ್ದಾರೆ ಅವರು. ಹೆಂಗಾದ್ರು ಇವಾಗ ನೀವು ಗಿಲ್ನೆಲ್ಲ ನೋಡಿದ್ರೆ ಕ್ಯಾಪ್ಟನ್ಸಿ ಸುಮಾರಾಗಿರುತ್ತೆ, ಈಸ್ ಒಂಥರ ಅದೆಲ್ಲ ಬೇರೆ ವಿಷಯ. ಬಟ್ ಆ ಒಂದು ಆ ಕಣ್ಣಲ್ಲಿ ಅವ್ರಿಗೆ ಆ ಒಂದು ಇದು ನೋಡಿ, ಅವ್ರ ಫೈರ್ ಇನ್ ಇಸ್ ಐಸ್ ಎಷ್ಟಿದೆ ಅಂತ. ಅಷ್ಟೇ ಆರಾಮಾಗಿ ಇವರು ಒಂದು ಜಿತೇಶ್ ಶರ್ಮಾ ಹೇಳ್ತಾ ಇದ್ರು, IPL ಫೈನಲ್ ಸ್ವಲ್ಪ ಹೊತ್ತಿಗೆ ಮುಂಚೆ ರೋಡಲ್ಲಿ ಪಾನಿಪುರಿ ತಿನ್ನಕ್ ಹೋದ್ರಂತೆ ಪಟಿದಾರ್. ಓಕೆ, ಅಷ್ಟು ಕೂಲ್ ಅವರು. ಹೋದ ವರ್ಷ ಅಷ್ಟು ಕೂಲ್ ಅವರು. ಪ್ರಪಂಚದಲ್ಲಿ ಲೈಫ್ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚಿಗೆ ಮುಂಚೆ ಅವರು ನೆಂಟ್ರು ಯಾರೋ ಬಂದು ಅಂದ್ಬಿಟ್ಟು ಪಾನಿಪುರಿ ತಿನ್ನಕ್ ಹೋದ್ರಂತೆ. ಆ ಒಂದು ಕೂಲ್ ಮೈಂಡ್ ಅದು ಆಕ್ಚುಲಿ ಇಂಥ ಒಂದು ಪಂದ್ಯಗಳಲ್ಲಿ ಅದೇ ಹೆಲ್ಪ್ ಮಾಡುತ್ತೆ. ದೋಸ್ ಕೈಂಡ್ ಆಫ್ ಥಿಂಗ್ಸ್. ಕೆಲವೊಂದ್ ಕಡೆ ಈ 18 ವರ್ಷ ಅಂದ್ರೆ 17 ವರ್ಷ 18 ವರ್ಷನೇ ಡಿಫ್ರೆಂಟ್ ನಮಗೆ ಬೇರೆ. ಕಳೆದ ವರ್ಷ ರಜತ್ ಪಟಿದಾರ್ ಚೊಚ್ಚಲ ಬಾರಿಗೆ ಕ್ಯಾಪ್ಟನ್ಸಿ ತಗೊಳ್ತಾರೆ. ಅದೇ ಕ್ಯಾಪ್ಟನ್ಸಿ ಕೂಲ್ ಕ್ಯಾಪ್ಟನ್ ಅಂತ ಕರೀತಾರೆ ಈಗ ಅವ್ರನ್ನೆಲ್ಲರೂ. ಲಕ್ಕಿ ಕ್ಯಾಪ್ಟನ್ ಅಂತ ಹೇಳ್ಬೋದು ಅವ್ರಿಗೆ. ಡೆಫಿನೆಟ್ ಆಗಿ, ಯಾಕಂದ್ರೆ ಕ್ಯಾಪ್ಟನ್ ಆಗಿದ್ದ ಫಸ್ಟ್ ಸೀಸನ್ನೇ ನಮಗೆ ಕಪ್ ತಂದು ಕೊಟ್ಟಿದ್ದಾರೆ. ಹಾಗೇನೆ ಈಗ ಎಲ್ಲ ಟಾಕ್ಸ್ ಏನಿದೆ ಅಂದ್ರೆ ಇಸ್ ದಿಸ್ ದ ನ್ಯೂ ಆಸ್ಟ್ರೇಲಿಯಾ ಟೀಮ್ ಅಂತಾರೆ. ಯಾಕಂದ್ರೆ ಒನ್ ಟೈಮಲ್ಲಿ ಲೇಟ್ 90s ಆಮೇಲೆ 2000 ಇದರಲ್ಲಿ ಆಸ್ಟ್ರೇಲಿಯಾ ಹೆಂಗಿದ್ರೆ ಇನ್ವಿನ್ಸಿಬಲ್ ಆಗಿತ್ತು. ಸೊ ಅದಕ್ಕೆ ಹೋಲಿಸ್ತಾ ಇದ್ದಾರೆ RCBನ. ಯಾಕಂದ್ರೆ ಅಷ್ಟು ಫೇರ್ಲೆಸ್ ಆಗಿ ಆಡ್ತಾ ಇದ್ದಾರೆ, ಈಸಿಯಾಗಿ ವಿನ್ ಮಾಡ್ತಾ ಇದ್ದಾರೆ ಮ್ಯಾಚಸ್ನ. ಎಸ್, ಬರ್ತೀನಿ ಒಂದು ಬ್ರೇಕ್ನ ಸಮಯ. ವೀಕ್ಷಕರೇ, ಈ ಪಿಚ್ ಯಾವ ರೀತಿ ಆಗಿದೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿದೆ. ಅದ್ರ ಬಗ್ಗೆ ನಾನು ವಾಸುಕಿ ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಜೊತೆಗೆ ಯಾವ ರೀತಿಯಾಗಿ ಇರುತ್ತೆ ನಮ್ಮ 11 ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ.